ವೆಲ್ಕಮ್ ಬ್ಯಾಕ್. ಪ್ರತಿದಿನ ವಿಚಾರಣೆಗೆ ಕೋರಿದ ದರ್ಶನ್ಗೆ ಇದೀಗ ಶಾಕ್ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಡೈಲಿ ವಿಚಾರಣೆಗೆ ಆಕ್ಷೇಪ. ದರ್ಶನ್ಗೆ ಶಾಕ್ ಇದೀಗ. ರೇಣುಕಾಸ್ವಾಮಿ ಕೊಲೆ ಕೇಸ್ ಡೈಲಿ ವಿಚಾರಣೆಗೆ ಆಕ್ಷೇಪ ಕೇಳಿಬಂದಿದೆ. ಪ್ರತಿದಿನ ಟ್ರಯಲ್ಗೆ ದರ್ಶನ್ ಪರ ವಕೀಲರ ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ಮನವಿಗೆ ಆಕ್ಷೇಪಿಸಿದ ಎಸ್ಪಿಪಿ ಪ್ರಸನ್ನ ಕುಮಾರ್. ಪ್ರತಿದಿನ ವಿಚಾರಣೆ ಅಗತ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟೇ ಹೇಳಿದೆ. ಇದೇ ಕೋರ್ಟ್ನಲ್ಲಿ 977 ಪ್ರಕರಣ ಟ್ರಯಲ್ ನಡೀತಾ ಇದೆ. ಎಲ್ಲಾ ಕೇಸ್ ಬಿಟ್ಟು ಈ ಪ್ರಕರಣವನ್ನ ಯಾಕೆ ಪ್ರತಿದಿನ ಮಾಡಬೇಕು? ಈಗಾಗಲೇ ವಾರಕ್ಕೆ 2 ದಿನ ಟ್ರಯಲ್ ನಡೀತಾ ಇದೆ, ಅದೇ ಮುಂದುವರಿಯಲಿ. ಪ್ರತಿದಿನ ಟ್ರಯಲ್ಗೆ ಅವಕಾಶ ನೀಡದಂತೆ ಕೋರ್ಟ್ಗೆ ಎಸ್ಪಿಪಿ ಮನವಿಯನ್ನ ಮಾಡಿದ್ದಾರೆ. ಪ್ರತಿದಿನ ವಿಚಾರಣೆಗೆ ಕೋರಿದ್ದ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ಪಿಪಿ ಪ್ರಸನ್ನ ತಿರುಗೇಟನ್ನ ಕೊಟ್ಟಿರುವಂಥದ್ದು. ಈಗಾಗಲೇ ಇದೇ ಕೋರ್ಟ್ನಲ್ಲಿ 977 ಪ್ರಕರಣಗಳ ಟ್ರಯಲ್ ನಡೀತಾ ಇದೆ. ಎಲ್ಲಾ ಕೇಸ್ ಬಿಟ್ಟು ಈ ಪ್ರಕರಣವನ್ನ ಯಾಕೆ ಪ್ರತಿದಿನ ಮಾಡಬೇಕು? ಈಗಾಗಲೇ ವಾರಕ್ಕೆ 2 ದಿನ ಟ್ರಯಲ್ ನಡೀತಾ ಇದೆ, ಅದೇ ಮುಂದುವರಿಯಲಿ. ಪ್ರತಿದಿನ ಟ್ರಯಲ್ಗೆ ಅವಕಾಶ ನೀಡದಂತೆ ಎಸ್ಪಿಪಿ ಕೋರ್ಟ್ಗೆ ಮನವಿಯನ್ನ ಮಾಡಿದೆ. ಎಲ್ಲಾ ಕೇಸ್ ಬಿಟ್ಟು ಇದೇ ಪ್ರಕರಣವನ್ನ ತೆಗೆದುಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಈಗಾಗಲೇ ವಾರಕ್ಕೆ 2 ದಿನ ಟ್ರಯಲ್ ನಡೀತಾ ಇದೆ, ಅದು ಹಾಗೆ ಮುಂದುವರಿಯಲಿ. ಎಸ್ಪಿಪಿ ಮನವಿಯನ್ನ ಮಾಡಿರುವಂಥದ್ದು. ಈಗಾಗಲೇ ದರ್ಶನ್ ಪರ ವಕೀಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಟ್ರಯಲ್ ನಡಿಬೇಕು, ಪ್ರತಿದಿನ ವಿಚಾರಣೆ ಆಗಬೇಕು ಅನ್ನುವಂಥ ಅರ್ಜಿಯನ್ನ ಸಲ್ಲಿಸಿದ್ರು. ಯಾಕಂದ್ರೆ ಈಗಾಗಲೇ ನಟ ದರ್ಶನ್ ಜೈಲು ವಾಸವಾಗಿ 6 ತಿಂಗಳು ಕಳೀತಾ ಬಂತು. ಸೊ 6 ತಿಂಗಳು, ಇನ್ನೂ ಇದು ವಾರಕ್ಕೆ 2 ದಿನ ಅಂತ ನಾವಿಲ್ಲಿ ನೋಡ್ಕೊಂಡು ಹೋದ್ರೆ ಇನ್ನೂ ಹೆಚ್ಚಾಗಿ ಸಮಯವನ್ನ ತೆಗೆದುಕೊಳ್ಳುತ್ತೆ. ಸೊ ಪ್ರತಿದಿನವೂ ಸಹಿತ ಇದು ವಿಚಾರಣೆ ನಡೀಲಿ. ಸೊ ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ಸೊ ಪ್ರತಿದಿನ ನಡೆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸಮಯ ನಮಗೆ ಉಳಿಯುತ್ತೆ. ಸೊ ಬೇಗ ವಿಚಾರಣೆ ಎಲ್ಲ ಮುಗೀತು, ಸಾಕ್ಷಿಗಳ ವಿಚಾರಣೆ ಮುಗೀತು ಅಂತ ಅಂದಾಗ ಜಾಮೀನಿಗೆ ಮತ್ತೆ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂಥದ್ದು ದರ್ಶನ್ ಪರ ವಕೀಲರ ಒಂದು ಅಲ್ಲಿ ಯೋಚನೆ ಆಗಿರುತ್ತೆ. ಯಾಕಂದ್ರೆ ಈಗಾಗಲೇ 6 ದಿನ ಕಳೀತಾ ಬರ್ತಾ ಇತ್ತು. ಸೊ ಈಗ ಸದ್ಯದ ಸ್ಥಿತಿಯಲ್ಲಿ ದರ್ಶನ್ ಜಾಮೀನು ಪಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ, ಸಾಕ್ಷಿ ನಾಶ ಮಾಡಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇದೀಗ ದರ್ಶನ್ ಅವರ ಜಾಮೀನನ್ನ ನಿರಾಕರಿಸಿದೆ. ಸೊ ಮತ್ತೆ ಏನಾದರೂ ನಾವೀಗ ಪ್ರತಿದಿನ ವಿಚಾರಣೆ ನಡೆಸಲಿಲ್ಲ, ವಾರಕ್ಕೆ 2 ದಿನ ಅಂತ ಅಂದ್ರೆ ಇನ್ನೂ ಎಕ್ಸ್ಪ್ಯಾಂಡ್ ಆಗುವಂಥದ್ದು ಹೆಚ್ಚಾಗಿದೆ. ಹಾಗಾಗಿ ದರ್ಶನ್ಗೆ ಮತ್ತೊಂದು ಶಾಕ್ ಕೊಟ್ಟ ಎಸ್ಪಿಪಿ ಪ್ರಸನ್ನ ಕುಮಾರ್. ದರ್ಶನ್ ಕುಟುಂಬಸ್ಥರ ಒಳ ಸಂದರ್ಶನ ಅರ್ಜಿಗೆ ಎಸ್ಪಿಪಿ ತಗಾದೆಯನ್ನ ತೆಗೆದಿದ್ದಾರೆ. ಒಳ ಸಂದರ್ಶನಕ್ಕೆ ಕೋರಿ ದರ್ಶನ್ ಜೈಲು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿಲ್ಲ. ಜೈಲು ಕೈಪಿಡಿ ಪ್ರಕಾರ ಜೈಲು ಅಧಿಕಾರಿಗಳಿಗೆ ಮೊದಲು ಮನವಿ ಮಾಡಬೇಕು. ಒಂದು ವೇಳೆ ಜೈಲು ಅಧಿಕಾರಿಗಳು ನಿರಾಕರಿಸಿದಲ್ಲಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು. ದರ್ಶನ್ ಪದೇ ಪದೇ ಅರ್ಜಿ ಸಲ್ಲಿಸಿ ಕೋರ್ಟ್ ಸಮಯ ಹಾಳು ಮಾಡುತ್ತಿದ್ದಾರೆ. ದರ್ಶನ್ ಅರ್ಜಿಗೆ ಮಾನ್ಯತೆ ನೀಡದಂತೆ ಕೋರ್ಟ್ಗೆ ಎಸ್ಪಿಪಿ ಮನವಿಯನ್ನ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಇನ್ನು ಕ್ಯಾಮೆರಾ ಪ್ರೊಸೀಡಿಂಗ್ಸ್ಗೂ ಎಸ್ಪಿಪಿ ಮನವಿ ಮಾಡಿರುವಂಥದ್ದು. ಈ ಪ್ರಕರಣ ಕೇಸಲ್ಲಿ ಅಲ್ಲ, ಫೋಕ್ಸೋ ಕೇಸು. ವಿಚಾರಣೆ ಮುಗಿಸಿ ಮಾರ್ಚ್ 9ಕ್ಕೆ ಆದೇಶ ಕಾಯ್ದಿರಿಸಿದ ಕೋರ್ಟ್. ಈಗಾಗಲೇ ನಾನು ಆಗ್ಲೇ ಮಾತನಾಡ್ತಾ ಇದ್ದೆ, ದರ್ಶನ್ಗೆ ಮತ್ತೊಂದು ಶಾಕ್ ಕೊಟ್ಟಿರುವಂಥದ್ದು ಎಸ್ಪಿಪಿ ಪ್ರಸನ್ನ ಕುಮಾರ್. ದರ್ಶನ್ ಕುಟುಂಬಸ್ಥರ ಒಳ ಸಂದರ್ಶನ ಅರ್ಜಿಗೆ ಎಸ್ಪಿಪಿ ತಗಾದೆಯನ್ನ ತೆಗೆದುಕೊಂಡಿದೆ. ಒಳ ಸಂದರ್ಶನಕ್ಕೆ ಕೋರಿ ದರ್ಶನ್ ಜೈಲು ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿಲ್ಲ. ಜೈಲು ಕೈಪಿಡಿ ಪ್ರಕಾರ ಜೈಲು ಅಧಿಕಾರಿಗಳಿಗೆ ಮೊದಲು ಮನವಿಯನ್ನ ಸಲ್ಲಿಸಬೇಕಾಗುತ್ತೆ. ಆದ್ರೆ ದರ್ಶನ್ ನೇರವಾಗಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಪದೇ ಪದೇ ಅರ್ಜಿ ಸಲ್ಲಿಸೋದ್ರ ಮುಖಾಂತರ ಸಮಯವನ್ನ ಹಾಳು ಮಾಡ್ತಾ ಇದ್ದಾರೆ. ದರ್ಶನ್ ಅರ್ಜಿಗೆ ಮಾನ್ಯತೆ ನೀಡದಂತೆ ಕೋರ್ಟ್ಗೆ ಎಸ್ಪಿಪಿ ಮನವಿಯನ್ನ ಮಾಡಿರುವಂಥದ್ದು. ಈ ಪ್ರಕರಣ ಕೇಸ್ ಅಲ್ಲ, ಫೋಕ್ಸೋ ಪ್ರಕರಣ ಅಲ್ಲ ಅಂತ ಎಸ್ಪಿಪಿ ಹೇಳಿರುವಂಥದ್ದು.